ಓಂ ಭಾಕ್ತಂ ವಾ ಅನಾತ್ಮವಿತ್ವ ತಥಾ ಹಿ ದರ್ಶಯತಿ ಓಂ ಅಂತ ಇದು ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 1ನೇ ಪಾದದ 7ನೇ ಸೂತ್ರ. ಮತ್ತದು ಭಾಕ್ತಾಧಿಕರಣ ಅಂತ ಕೂಡ ಕರೆಸ್ಕೋತದೆ. 7ನೇದ್ದೇ ಭಾಕ್ತಾಧಿಕರಣ. ಅದಕ್ಕೆ ಸಂಬಂಧಪಟ್ಟ ಹಿನ್ನೆಲೆಯನ್ನ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾ ಇದ್ದಾರೆ. ವೈರಾಗ್ಯ ತಾಳಬೇಕು, ವೈರಾಗ್ಯ ತಾಳಿದ್ರೆ ಮುಕ್ತಿ ಇತ್ಯಾದಿಗಳನ್ನು ನೀವು ಹೇಳಿದ್ರಿ. ಆದರೆ ವೈರಾಗ್ಯ ಇಲ್ಲದೆ ಇದ್ರೂ ಕೂಡ ಸೋಮಯಾಗ ಮಾಡಿದಾಗ ಮುಕ್ತಿ ಸಿಗ್ತದೆ ಅಂತ ವರ್ಣನೆ ಬಂದಿದೆ ಅಂತ ಈಗಿರೋ ಪ್ರಶ್ನೆ. ಸೋಮಯಾಗ ಮಾಡಿದರೆ ಸಾಕು, ವಿಷಯದಲ್ಲಿ ವೈರಾಗ್ಯ ಇತ್ಯಾದಿಗಳು ಯಾಕೆ ಬೇಕು ಅಂತ. ನಾನು ತಥಾಪಿ ಅಪಾಮ ಸೋಮ ಅಮೃತ ಅಭೂಮ ಇತ್ಯಾದಿನ, ಇದು ಋಗ್ವೇದದಲ್ಲಿ ಬಂದಿರುವಂತಹ ಮಾತು. 8ನೇ ಮಂಡಲನು ಇತ್ಯಾದಿ ಇಲ್ಲೂ ಇದ್ದಿರ್ಬೇಕದು. 8 ಅಂತ ಹಾಕಿದ್ದಾರೆ. ಮಂಡಲ ಆಗಿರ್ಬೋದು ಅಥವಾ ಅಷ್ಟಕ ಆಗಿರ್ಬೋದು. ಆದ್ದರಿಂದ ಸೋಮಪಾನ ಮಾಡಿದರೆ ಸಾಕು, ವೈರಾಗ್ಯ ಇತ್ಯಾದಿಗಳು ಯಾಕೆ ಬೇಕು ಅಂತ. ತತ್ವಮಂಜರಿಯಲ್ಲಿ ಇತ್ಯಾದಿನ ಶುಭಕೃತೋಪಿ ಮುಕ್ತಿ ಪ್ರತೀತೆ. ಶುಭ ಅಂದ್ರೆ ಪುಣ್ಯ, ಪುಣ್ಯವನ್ನು ಮಾಡಿದವನಿಗೂ ಕೂಡ ಮುಕ್ತಿ ಇದೆ ಅಂತ ಕೇಳಿ ಬರ್ತಾ ಇದೆ. ನಿಮ್ಗೆ ಕೇಳೋರಿಗೆ ಪುಣ್ಯ ಮಾಡಿದವರಿಗೆ ಮುಕ್ತಿ ಇದ್ದೇ ಇರ್ತದೆ. ಪುಣ್ಯ ಮಾಡಿದವನಿಗೆ ಅಲ್ವ ಮುಕ್ತಿ ಇರೋದು, ಮುಕ್ತಿ ಪಾಪ ಮಾಡಿದವನಿಗೆ ಮುಕ್ತಿ ಹೇಗಿರೋದು ಅಂತ ಅಲ್ಲಿ ಕೇಳಿಸ್ತದೆ. ಹಾಗಲ್ಲ, ಶುಭಕೃತೋಪಿ ಅಂದ್ರೆ ನೀವು ತತ್ವವಾದದಲ್ಲಿ ಯಾವ ಪುಣ್ಯವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಆ ಪುಣ್ಯ ಮಾಡಿದವನಿಗೂ ಅನಿಷ್ಟ ಪುಣ್ಯವನ್ನು ಬಿಡಬೇಕು ಅಂತ ನಾವು ಹೇಳ್ತೇವೆ. ಅದು ಕೇವಲ ಸ್ವರ್ಗಾದಿದಾಯಕ ಅಂತ. ಅದರ ಸ್ಥೂಲವಾದ ಪ್ರಶ್ನೆ ಇದು. ಆ ವಿಷಯದಲ್ಲಿ ಸ್ಥೂಲವಾದ ಪ್ರಶ್ನೆ. ಯಾರು ಪುಣ್ಯ ಮಾಡಿರ್ತಾರೆ ಆ ಪುಣ್ಯ ಮಾಡಿದವನಿಗೂ ಕೂಡ ಮೋಕ್ಷ ಇದೆ ಅಂತ ಕಂಡು ಬಂದೇ ಇದೆ. ಆದ್ರಿಂದ ನ ಪುಣ್ಯ ವೈರಾಗ್ಯಂ ಯುಕ್ತಂ, ಆ ಪುಣ್ಯದ ಬಗ್ಗೆ ವೈರಾಗ್ಯವನ್ನು ಯಾಕೆ ತಾಳಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವಾಗಿ ಭಾಕ್ತಂ ವಾ ಅನಾತ್ಮವಿತ್ವ. ಅದಕ್ಕಾಗಿ ಈ ಮುಂದಿನ ಸೂತ್ರ ಹೊರಟಿದೆ. ಶುಭೇನ ಭಕ್ತಂ ವಾ ಅನಾತ್ಮವಿತ್ವಾತ್ ಅಂತ. ತಸ್ಯಾಪ್ಯರ್ಥ ಶುಭೇನ ಕರ್ಮಣ ಸ್ವರ್ಗಮಿತಿ. ಅದರ ಅರ್ಥವನ್ನು ಕೂಡ ಇಲ್ಲೇ ಆಚಾರ್ಯರು ಅದೇ ಮಾತಿನಿಂದ ಹೇಳಿದ್ದಾರೆ. ಜ್ಞಾನೇನೇವ ಪರಂಪದಂ ಯಾತಿ ಇತ್ಯೇತದ ಅಪಾಕೃಷ್ಯತೆ. ಮುಂದೇನು ಜ್ಞಾನೇನೇವ ಪರಂಪದಂ ಅಂತ ಬಂದಿದೆ, ಅದನ್ನು ಇಲ್ಲಿ ಮೊದಲೇ ಆಕರ್ಷಣದ ಮೂಲಕ ಇಟ್ಕೊಳ್ಬೇಕು. ಹಾಗಿಟ್ಕೊಂಡು ಈ ಸಂಬಂಧಪಟ್ಟ ಅರ್ಥವನ್ನು ಹೇಳಬೇಕು. ಕಾಮ್ಯಕರ್ಮ ಕೃಚ್ಯೇತ್ ಸದಾ ಸೋಮಯಾಗಾದಿ ರೂಪ ಶುಭ ಕರ್ಮಣ ಸ್ವರ್ಗಂ ಯಾತಿ. ನೀವು ಕಾಮ್ಯಕರ್ಮವನ್ನು ಮಾಡಿದ್ದಾದರೆ, ವ್ಯಕ್ತಿಯು ಕಾಮಕರ್ಮವನ್ನು ಮಾಡಿದವನಾದರೆ ಸೋಮಯಾಗ ಮೊದಲಾದ ಶುಭ ಕರ್ಮಗಳ ಮೂಲಕ ಸ್ವರ್ಗಕ್ಕೆ ಹೋಗ್ತಾನೆ. ನತು ಮೋಕ್ಷಂ ಯಾತಿ ನಾಪಿ ಜ್ಞಾನಂ. ಜ್ಞಾನವೂ ಅವನಿಗೆ ಅದರಿಂದ ಬರೋದಿಲ್ಲ. ಕಾಮ್ಯಕರ್ಮವನ್ನೇ ಮಾಡಿದ್ರೆ, ನಿಷ್ಕಾಮ ಕರ್ಮವನ್ನು ಮಾಡಿದ್ರೇನೆ ಅದರ ಮೂಲಕ ಜ್ಞಾನ ಪ್ರಾಪ್ತಿಯಾಗಿ ಮುಂದೆ ಮೋಕ್ಷ ಆಗಬೇಕು. ಕೇವಲ ಕಾಮ್ಯಕರ್ಮದ ಮೂಲಕ ಮೋಕ್ಷನೂ ಆಗೋದಿಲ್ಲ, ಜ್ಞಾನ ಪ್ರಾಪ್ತಿಯೂ ಆಗೋದಿಲ್ಲ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತೇ ಭವತಿ ಅಂತಿರೋದು ಹೌದು. ಆದರೆ ಅಲ್ಲಿ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಅಂತಾನೆ ಅರ್ಥ. ಅಪಾಮ ಇತಿ ಶ್ರುತವು ಶ್ರುತಮ. ಆದರೆ ಈ ಶ್ರುತಿಯಲ್ಲಿ ಹೀಗೆ ಕೇಳಿ ಬರ್ತಾ ಇದೆಯಲ್ವಾ ಅಂತಂದ್ರೆ, ಅಲ್ಲಿ ಕೇಳಿ ಬಂದಿರುವಂತಹ ಮುಕ್ತಿ ಏನಿದೆ ಅದು ಅಲ್ಪಕಾಲದ ಮುಕ್ತಿ. ಅದು ಮುಕ್ತಿ ಅಂತಂದ್ರೆ ಅಮೃತ ಭೂಮ. ಅಮೃತ ಅಂತ ಏನು ಹೇಳ್ತಾರಲ್ಲ, ಅಮೃತ ಅಂದ್ರೆ ಸಾವಿಲ್ಲದವರು ಅಂತ ಅರ್ಥ. ಒಂದು ನಿರ್ದಿಷ್ಟ ಕಾಲದವರೆಗೆ ಸಾವಿಲ್ಲದವರು ಅಂತ ಅರ್ಥ. ಅಲ್ಲಿ ಆ ಶ್ರುತಿಯಲ್ಲಿ ಕೇಳಲ್ಪಟ್ಟ ಅಮೃತ ಇದೆಯಲ್ಲ, ಆ ಅಮೃತ ಅನ್ನೋದು ಅಲ್ಪಕಾಲೀನಂ ಸ್ವರ್ಗಾಖ್ಯಮೇವ. ಅಲ್ಪಕಾಲದ ಸ್ವರ್ಗ ಎಂಬ ಅಮೃತ ಅದು, ಹೊರತು ಶಾಶ್ವತವಾದ ಅಮೃತ ಅಲ್ಲ. ಅದು ನತು ಮುಖ್ಯಮಿತಿ ಭಾವ. ಅಕಾಮ್ಯ ಕರ್ಮ ಕೃಚ್ಯೇತ್. ಒಂದು ವೇಳೆ ನಿಷ್ಕಾಮ ಕರ್ಮ ಮಾಡಿದ್ದಾದರೆ ತದಾ ಸೋಮಯಾಗಾದ್ಯಕಾಮ್ಯ ಶುಭ ಕರ್ಮಣ. ಆವಾಗಲೂ ಅವನು ಸೋಮಯಾಗ ಮಾಡಿದರೆ, ಸೋಮಯಾಗವನ್ನು ಮಾಡೋದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಾನೆ, ಭಗವಂತನ ತೃಪ್ತಿಗಾಗಿ ಮಾಡ್ತಾನೆ. ಆದ್ರೆ ಅದು ಆ ಸೋಮಯಾಗ ಅಲ್ಲಿ ಕಾಮ್ಯ ಕರ್ಮ ಆಗಿರೋದಿಲ್ಲ. ಅದಕ್ಕೆ ಅದರಲ್ಲಿ ಅಕಾಮ್ಯ ಕರ್ಮ ಅಂತ ಹೇಳಿರೋದು.
ಹಿಂದೆ ಅದೇ ಸೋಮಯಾಗ ಇವನಿಗೆ ಸ್ವರ್ಗದ ಫಲ ಆಸೆ ಇದ್ದಿದ್ದರಿಂದ ಅದು ಕಾಮ್ಯ ಕರ್ಮ ಆಗಿತ್ತು. ಈಗದು ಅಕಾಮ್ಯ ಕರ್ಮ ಆಯಿತು. ಆ ಕರ್ಮದ ಮೂಲಕವಾಗಿ ಹುಟ್ಟಿದಂಥದ್ದು ಜ್ಞಾನ. ಶುಭೇನ ಕರ್ಮಣ ಅಂತಿದೆಯಲ್ಲ, ಶುಭ ಕರ್ಮ ಅಂದ್ರೆ ಅಕಾಮ ಕರ್ಮ ಇಲ್ಲೀಗ, ಸರಿಯಾ? ಹಿಂದೆ ಶುಭ ಕರ್ಮ ಅಂದ್ರೆ ಕಾಮ್ಯ ಕರ್ಮ. ಈ ಥರ ಒಂದೇ ಶಬ್ದಕ್ಕೆ ಅರ್ಥ. ನಿಮಗೆ ಬೇಕಾದ್ದನ್ನು ಕೊಟ್ಟಿದ್ರಿಂದ ಅದು ಶುಭ ಕರ್ಮವೇ ಆಗಿತ್ತು. ಸ್ವರ್ಗ ಬೇಕಾಗಿತ್ತು, ಸ್ವರ್ಗವನ್ನು ಕೊಟ್ಟಿತ್ತು ಅಷ್ಟೇ. ಹೀಗದ್ರ ತಾತ್ಪರ್ಯ. ಈಗ ನಿಮಗೆ ಬೇಕಾದ್ದು ಸ್ವರ್ಗ ಅಲ್ಲ, ಆದರೆ ಆ ಕರ್ಮದ ಸೋಮಯಾಗವೆಂಬ ಕರ್ಮದ ಮೂಲಕವಾಗಿ ನಿಮಗೆ ಬೇಕಾದ್ದು ಜ್ಞಾನ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ, ಶುಭೇನ ಕರ್ಮಣ ಜ್ಞಾನೇನ ಅಂತಿದೆ ಮುಂದೆ. ಆ ಜ್ಞಾನೇನ ಅನ್ನೋದಕ್ಕಿಂತ ಮುಂಚೆ ಜಾತೇನ ಜ್ಞಾನೇನ, ಶುಭವಾದ ಅಕಾಮ್ಯ ಕರ್ಮವಾದ ಸೋಮಯಾಗದ ಮೂಲಕ, ಸಂಧ್ಯಾ ವಂದನೆ, ದೇವರ ಪೂಜೆ ಮೂಲಗಳ ಮೂಲಕ ಹುಟ್ಟಿದ ಜ್ಞಾನದ ಮೂಲಕವಾಗಿ, ಅಂದ್ರೆ ಕರ್ಮದ ಮೂಲಕವಾಗಿ, ನಿಷ್ಕಾಮ ಕರ್ಮದ ಮೂಲಕವಾಗಿ ಜ್ಞಾನದ ಮೂಲಕವಾಗಿ ಮುಂದೆ ಜ್ಞಾನೇನೇವ ಪರಂಪದಂ ಯಾತೇನತು ಸಾಕ್ಷಾತ್. ಅಲ್ಲಿಯೂ ಕೂಡ ಸೋಮಯಾಗ ಮಾಡಿದ ಮಾತ್ರ ಅದು ನಿಷ್ಕಾಮ ಕರ್ಮ ಆಗಿರಬಹುದು. ಆದರೆ ನಿಷ್ಕಾಮ ಕರ್ಮ ಆಗಿದ್ರೂ ಕೂಡ ಅದರಿಂದ ಜ್ಞಾನದ್ವಾರಾನೇ ಹೋಗ್ತಿ. ಅದನ್ನು ಜ್ಞಾನೇನೈವ ಪರಂಪದಂ ಅಂತ ಹೇಳಿರೋದು. ಯಥೋ ಜ್ಞಾನೇನೈವ ಪರಂಪದಂ ಯಾತಿ ನತು ಅನ್ಯೇನ ಅತಃ ಇತಿ ಯೋಜ್ಯಂ. ಜ್ಞಾನೇನೈವ ಅಂದ್ರೆ ಇವನು ಮುಕ್ತಿ ಹೊಂದುವುದು ಜ್ಞಾನದಿಂದಲೇ, ನತು ಅನ್ಯೇನ, ಆದ್ರಿಂದ ಇವನು ಮುಕ್ತಿ ಹಾಗೆ ಹೋಗ್ತಾನೆ. ಅದನ್ನು ಎಲ್ಲಿ ಹೇಳಿದ್ದಾರೆ ಅಂದ್ರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇನ್ನೊಂದು ಪಾಠ, ಅದು ಬೇರೆ ಬೇರೆ ಶಾಖೆಗಳಲ್ಲಿದೆ, ನಾಣ್ಯ ಪಂಥ ವಿದ್ಯತೆ ನಾಯ ಅಂತ. ಅವನನ್ನು ಏವಂ ವಿದ್ವಾನ್, ಸರಿಯಾಗಿ ಆ ಭಗವಂತನನ್ನು ತಿಳಿದವನೇ ಮುಕ್ತನಾಗ್ತಾನೆ. ನಾಣ್ಯ ಪಂಥ ಅಯನಾಯ, ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ನೀವು ತಿಳಿದಂತೆ ಯಾವುದೇ ಮಾರ್ಗವೂ ಕೂಡ ಅದಕ್ಕಿಲ್ಲ. ಇದು ಶ್ರುತೇ, ಹೀಗೆ ಶ್ರುತಿ ಇರೋದ್ರಿಂದ ನಿಮಗೆ ಆ ಮೋಕ್ಷ ಸಿಗೋದಿಲ್ಲ ಅಂತ ಅದರ ತಾತ್ಪರ್ಯ. ಜ್ಞಾನ ಇಲ್ಲದ್ರೆ ಮೋಕ್ಷ ಸಿಗೋದಿಲ್ಲ. ಜ್ಞಾನೇನೇವ ಪರಂಪದಂ ಇತ್ಯಸ್ಯ ಅತ್ರೈವ ವಾಚ್ಯತ್ವೇಪಿ ಜ್ಞಾನಫಲಯೋ ಸರ್ವಾತಿಶಯತ್ವೇ ದ್ಯೋತನಾಯ ಅಂತೆ ಭಾಷಣಂ. ಜ್ಞಾನೇನೇವ ಪರಂಪದಂ ಅಂತ ಮುಂದೆ ಬಂದಿದೆ. ನಿಮ್ಗದು ಇಲ್ಲಿ ಬೇಕಾಗಿತ್ತು, ಇಲ್ಲಿ ಬೇಕು ಅನ್ನೋ ದೃಷ್ಟಿಯಿಂದನೇ ನೀವು ಅದನ್ನು ಇಲ್ಲಿ ಆಕರ್ಷಣೆ ಮಾಡ್ಕೊಂಡಿದ್ರೆ. ಮತ್ತೆ ಇಲ್ಲೇ ಬೇಕಾಗಿತ್ತು, ಬೇರೆ ಇಲ್ಲೇ ಹೇಳಿಬಿಡ್ಬೋದಿತ್ತಲ್ಲ. ಆಚಾರ್ಯ ಈಗಲೇ ಮೊದಲೇ ಅದನ್ನು ಹೇಳ್ಬೋದಿತ್ತಲ್ಲ. ಜ್ಞಾನೇವ ಪರಂಪದಂ ಇತ್ಯಸ್ಯ, ಈ ಒಂದು ಮಾತನ್ನು ಅತ್ರೈವ ವಾಚ್ಯತ್ವೇಪಿ, ಇಲ್ಲೇ ಹೇಳಬೇಕಾಗಿದ್ರು. ಜ್ಞಾನ ಫಲಯೋ ಸರ್ವಾತಿಶಯ ದ್ಯೋತನಾಯ. ಜ್ಞಾನದ ಫಲಗಳೇನಿದೆ ಅದು ಸರ್ವಾತಿಶಯ, ಎಲ್ಲದಕ್ಕಿಂತಲೂ ಹೆಚ್ಚಿಂದು ಅಂತನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಜ್ಞಾನ ಫಲಯೋಹ ಅಂತಿದೆ. ಅದ್ರ ಬಗ್ಗೆ ನನಗೇನೋ ಸ್ವಲ್ಪ ಸಂಶಯ ಇದೆ. ಜ್ಞಾನ ಫಲಯೋಹೋ ಅಂತಿದೆ ಇಲ್ಲಿ. ನೋಡಿದರೆ ಜ್ಞಾನ ಫಲಸ್ಯ, ಜ್ಞಾನದ ಫಲವಾದ ಮೋಕ್ಷವು ಸರ್ವಕ್ಕಿಂತಲೂ ಶ್ರೇಷ್ಠವಾದ್ದು ಅಂತ ಹೀಗಾಗಬೇಕೇನೋ ಅಂತ, ಜ್ಞಾನ ಫಲಸ್ಯ ಅಂತ ಷಷ್ಠಿ ವಿಭಕ್ತಿ ಇರಬೇಕೇನೋ ಅಂತ ಅನಿಸ್ತದೆ. ಹಾಗೆ ಆದರೆ ಎಲ್ಲ ಕಡೆ ಜ್ಞಾನ ಫಲಯೋಹೋ ಅಂತಾನೇ ಇದೆ. ಅದಕ್ಕೆ ಹೀಗೆ ಅರ್ಥ ಮಾಡ್ಕೋಬೇಕು. ಜ್ಞಾನಂಚ ಫಲಂಚ ಜ್ಞಾನ ಫಲೇ ತಯೋಹ ಜ್ಞಾನ ಫಲಯೋಹ. ಜ್ಞಾನ ಮತ್ತು ಅದರ ಫಲವಾದ ಮೋಕ್ಷ ಇವು ಸರ್ವಕ್ಕಿಂತಲೂ ಉತ್ಕೃಷ್ಟ. ಜ್ಞಾನ ಫಲಸ್ಯ ಅಂದ್ರೆ ಜ್ಞಾನಸ್ಯ ಫಲಂ ಜ್ಞಾನ ಫಲಂ ಮೋಕ್ಷ ಅದು ಸರ್ವಕ್ಕಿಂತಲೂ ಉತ್ಕೃಷ್ಟ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ನಾವು ಮಾಡುವ ಕರ್ಮಕ್ಕಿಂತಲೂ ಜ್ಞಾನ ಮತ್ತು ಜ್ಞಾನದ ಫಲವಾದ ಶಾಶ್ವತವಾದ ಮೋಕ್ಷ ಅದು ಶ್ರೇಷ್ಠ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಆಮೇಲೆ ಹೇಳಿದ್ದಾರೆ. ಅದನ್ನು ಕೊನೆಗೆ ಎಲ್ಲವನ್ನು ಹೇಳಿ ಅಂತ ಹೀಗೆ ಅದರ ಅರ್ಥವನ್ನು ನೋಡ್ಕೋಬೇಕು. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.